ಪ್ರಿಯപ്പെട്ട ಕ್ರಿಕೆಟ್ ಪ್ರೇಮಿಗಳೇ, ನಾಳೆ ಭಾನುವಾರ ಏಪ್ರಿಲ್ 12ರಂದು IPL 2026ರ ಹೈ ವೋಲ್ಟೇಜ್ ಪಂದ್ಯಕ್ಕೆ ವಾಂಖೆಡೆ ಸ್ಟೇಡಿಯಂ ಸಜ್ಜಾಗಿದೆ. ಒಂದೆಡೆ 5 ಬಾರಿ ಚಾಂಪಿಯನ್ಸ್ ಮುಂಬೈ ಇಂಡಿಯನ್ಸ್, ಮತ್ತೊಂದೆಡೆ ಫಾರ್ಮ್ನಲ್ಲಿರುವ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಮುಂಬೈ ಇಂಡಿಯನ್ಸ್, ಹಾರ್ದಿಕ್ ಪಾಂಡ್ಯ ನೇತೃತ್ವದ ಮುಂಬೈಗೆ ಇದು ಮಿಶ್ರ ಫಲದ ಆರಂಭ. ಮೊದಲ ಪಂದ್ಯದಲ್ಲಿ KKR ವಿರುದ್ಧ ಗೆದ್ದು 13 ವರ್ಷಗಳ ಜಿಂಕ್ಸ್ ಮುರಿದರು. ಆನಂತರ ಡೆಲ್ಲಿ ಮತ್ತು ರಾಜಸ್ಥಾನ್ ವಿರುದ್ಧ ಸೋತು ಕಂಗೆಟ್ಟಿದ್ದಾರೆ. ಕಳೆದ ಪಂದ್ಯದಲ್ಲಿ ಮಳೆಯ ಕಾಟದ ನಡುವೆಯೂ ರಾಜಸ್ಥಾನ್ ವಿರುದ್ಧ 27 ರನ್ಗಳಿಂದ ಸೋತ ಮುಂಬೈಗೆ ಈಗ ಗೆಲುವಿನ ಅನಿವಾರ್ಯತೆ ಇದೆ. RCB, ಇತ್ತ ರಜತ್ ಪಾಟಿದಾರ್ ನಾಯಕತ್ವದ RCB ಅದ್ಭುತ ಲಯದಲ್ಲಿದೆ. ಹೈದರಾಬಾದ್ ಮತ್ತು ಚೆನ್ನೈ ವಿರುದ್ಧ ಭರ್ಜರಿ ಜಯ ದಾಖಲಿಸಿರುವ ನಮ್ಮ ಬೆಂಗಳೂರು ಹುಡುಗರು ರಾಜಸ್ಥಾನ್ ವಿರುದ್ಧ ಸೋತರೂ ಕೂಡ ಸದ್ಯ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರಲ್ಲೂ ಬಲಿಷ್ಠವಾಗಿ ಕಾಣುತ್ತಿದ್ದಾರೆ. ಇತಿಹಾಸವನ್ನು ನೋಡಿದರೆ ಮುಂಬೈ ಕೈ ಮೇಲಾದಂತೆ ಕಾಣುತ್ತದೆ. ಒಟ್ಟು ಪಂದ್ಯಗಳು 34, ಮುಂಬೈ ಗೆಲುವು 19, ಬೆಂಗಳೂರು ಗೆಲುವು 15. ಆದರೆ ವಾಂಖೆಡೆ ಮೈದಾನ ಸಣ್ಣದು, ಇಲ್ಲಿ ಬೌಂಡರಿಗಳ ಸುರಿಮಳೆಯಾಗುವುದು ಗ್ಯಾರಂಟಿ. ಮುಂಬೈ ಇಂಡಿಯನ್ಸ್ MI, ರೋಹಿತ್ ಶರ್ಮಾ, ರಿಯಾನ್ ರಿಕೆಲ್ಟನ್ WK, ಸೂರ್ಯಕುಮಾರ್ ಯಾದವ್, ತಿಲಕ್ ವರ್ಮಾ, ಹಾರ್ದಿಕ್ ಪಾಂಡ್ಯ C, ನಮನ್ ಧೀರ್, ಮಿಚೆಲ್ ಸ್ಯಾಂಟ್ನರ್, ಶಾರ್ದೂಲ್ ಠಾಕೂರ್, ಜಸ್ಪ್ರೀತ್ ಬುಮ್ರಾ, ಅಶ್ವಿನಿ ಕುಮಾರ್ AM, ಘಜನ್ಫರ್. ಇಂಪ್ಯಾಕ್ಟ್ ಪ್ಲೇಯರ್ ಶರ್ಫೇನ್ ರುದರ್ಫೋರ್ಡ್. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು RCB, ವಿರಾಟ್ ಕೊಹ್ಲಿ, ಫಿಲ್ ಸಾಲ್ಟ್, ರಜತ್ ಪಾಟಿದಾರ್ C, ಟಿಮ್ ಡೇವಿಡ್, ಕೃನಾಲ್ ಪಾಂಡ್ಯ, ಜಿತೇಶ್ ಶರ್ಮಾ WK, ರೊಮಾರಿಯೋ ಶೆಫರ್ಡ್, ಭುವನೇಶ್ವರ್ ಕುಮಾರ್, ಮಂಗೇಶ್ ಯಾದವ್, ಜೋಶ್ ಹೇಜಲ್ವುಡ್, ಸುಯಶ್ ಶರ್ಮಾ. ಇಂಪ್ಯಾಕ್ಟ್ ಪ್ಲೇಯರ್ ದೇವದತ್ ಪಡಿಕ್ಕಲ್. ವಾಂಖೆಡೆ ಪಿಚ್ ಬ್ಯಾಟಿಂಗ್ಗೆ ಸ್ವರ್ಗ. KKR ವಿರುದ್ಧದ ಪಂದ್ಯದಲ್ಲೇ ಇಲ್ಲಿ 444 ರನ್ ಹರಿದು ಬಂದಿತ್ತು. ನಾಳೆ ವಿರಾಟ್ ಕೊಹ್ಲಿ ಮತ್ತು ಸೂರ್ಯಕುಮಾರ್ ಯಾದವ್ ನಡುವಿನ ಬ್ಯಾಟಿಂಗ್ ಫೈಟ್ ನೋಡಲು ಅಭಿಮಾನಿಗಳು ಕಾತುರರಾಗಿದ್ದಾರೆ. ಮುಂಬೈ ತನ್ನ ಲಯಕ್ಕೆ ಮರಳುತ್ತಾ ಅಥವಾ ಬೆಂಗಳೂರು ತನ್ನ ವಿಜಯ ಯಾತ್ರೆ ಮುಂದುವರಿಸುತ್ತಾ? ನಿಮ್ಮ ಪ್ರಕಾರ ನಾಳೆ ಯಾರು ಗೆಲ್ಲುತ್ತಾರೆ? ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.